ಒಟ್ನಲ್ಲಿ ತಮಿಳುನಾಡಿನ ಕರೂರಿನಲ್ಲಿ ಘನಘೋರ ಘಟನೆ ಸಂಭವಿಸಿದ್ದು 42ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರೆ 80ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ತಮಿಳುನಾಡಿನ ಕರೂರಿನಲ್ಲಿ ರ್ಯಾಲಿ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದ್ದು ನಟ ವಿಜಯ್ ದಳಪತಿ ರ್ಯಾಲಿಯಲ್ಲಿ ಈ ಘಟನೆ ಸಂಭವಿಸಿದೆ. ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. 39 ಜನರನ್ನ ಬಲಿ ಪಡೆದ ವಿಜಯ್ ದಳಪತಿ ರ್ಯಾಲಿ. ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದ ಕಿಲ್ಲರ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಪುಟ್ಟ ಕಂದಮ್ಮಗಳು ಕಾಲ್ತುಳಿತಕ್ಕೆ ಬಲಿಯಾಗಿರುವಂತಹ ಘನಘೋರ ಘಟನೆ ಸಂಭವಿಸಿದ್ದು 16 ಮಹಿಳೆಯರನ್ನ ಬಲಿ ಪಡೆದಿದೆ ವಿಜಯ್ ರ್ಯಾಲಿ. ದುರಂತ ನಡೆದ ಸ್ಥಳದಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ನಟ ವಿಜಯ್ ದಳಪತಿ ರ್ಯಾಲಿಯಲ್ಲಿ ಮರಣ ಮೃದಂಗ ಸಂಭವಿಸಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಏರುತ್ತಲೇ ಇದೆ ಸಾವಿನ ಸಂಖ್ಯೆ. 39 ಜನರನ್ನ ವಿಜಯ್ ದಳಪತಿ ರ್ಯಾಲಿ ಬಲಿ ಪಡೆದಿದ್ದು ಪುಟ್ಟ ಕಂದಮ್ಮಗಳು ಮಹಿಳೆಯರು ಈ ರ್ಯಾಲಿಯ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂತಹ ಘನಘೋರ ಘಟನೆ, ಹೃದಯ ವಿದ್ರಾವಕ ಘಟನೆ ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದೆ. ಈಗಾಗಲೇ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತದ ಪ್ರಕರಣದಲ್ಲಿ ಸಾಕಷ್ಟು ಜನರು ಸಾವನ್ನಪ್ಪಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ತಮಿಳು ನಟ ಕಂ ರಾಜಕಾರಣಿ ವಿಜಯ್ ದಳಪತಿ ಹಮ್ಮಿಕೊಂಡಿದ್ದ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದ್ದು, ಭೀಕರ ಕಾಲ್ತುಳಿತಕ್ಕೆ ಪುಟ್ಟ ಕಂದಮ್ಮಗಳು ಸೇರಿದಂತೆ ಮಹಿಳೆಯರು ಸೇರಿದಂತೆ 39ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಈಗಾಗಲೇ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ. ಇನ್ನು ಆಸ್ಪತ್ರೆಯಲ್ಲಿ ನರಳಾಡುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದ್ದು ಯಾವ ರೀತಿಯಾಗಿ ಕಿಕ್ಕಿರಿದು ಜನ ಸೇರಿದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಸಾಗರೋಪಾದಿಯಲ್ಲಿ ಜನ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ವಿಜಯ್ಗಾಗಿ 6 ಗಂಟೆಗೂ ಹೆಚ್ಚು ಕಾಲ ಜನ ಕಾದು ಕುಳಿತಿದ್ರು. ವಿಜಯ್ ಭಾಷಣದ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದ್ದು, ಈ ಸಂದರ್ಭದಲ್ಲಿ ಉಸಿರುಗಟ್ಟಿ ಕಾಲ್ತುಳಿತ ಸಂಭವಿಸಿ ಸಾಕಷ್ಟು ಜನರು ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದ್ದು, ಕಾಲ್ತುಳಿತ ದುರಂತಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಸಾಕಷ್ಟು ಜನರು ಸಂತಾಪವನ್ನು ಸೂಚಿಸಿದ್ದು, ಒಟ್ಟಾರೆಯಾಗಿ ಪುಟ್ಟ ಮಕ್ಕಳನ್ನು ಕಳೆದುಕೊಂಡ ಹೆತ್ತವರ ಆಕ್ರಂದನ ನಿಜಕ್ಕೂ ಮುಗಿಲು ಮುಟ್ಟಿದ್ದು, ಹೆತ್ತವರ ಕಣ್ಣೀರು ನೋಡಿದ್ರೆ ಕರುಳು ಚುರ್ರನ್ನುವಂತಹ ದೃಶ್ಯಗಳು ಕಾಣಸಿಗುತ್ತವೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಿಜಕ್ಕೂ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾಲೇ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಕಾವ್ಯ, ನಾನೀಗ ಏನು ಆ ಘಟನೆ ನಡೀತು, ದುರ್ಘಟನೆ ನಡೀತು, ಕಾಲ್ತುಳಿತ ಪ್ರಕರಣ ಆಯಿತು, ಆ ಎಕ್ಸಾಕ್ಟ್ ಸ್ಪಾಟ್ನಲ್ಲಿ ನಾನೀಗ ಇದ್ದೀನಿ. ಯಾವ ರೀತಿಯಂಥ ದೃಶ್ಯಾವಳಿಗಳಿದ್ದಾವೆ ಅಂತ ನೇರವಾಗಿ ನಾನು ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಒಂದು ರೀತಿ ಕರೂರು ಈರೋಡ್ ರಸ್ತೆ ಏನಿದೆ, ಇದು ಸಂಪೂರ್ಣವಾಗಿ ಸ್ಮಶಾನದ ರೀತಿಯಾಗಿ ಆಗಿದೆ. ಇಲ್ಲಿ ಎಲ್ಲೆಲ್ಲೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಚಪ್ಪಲಿಗಳನ್ನು ಕಾಣ್ಬೋದು. ಹಾಗೆ ಈ TVK ಬಾವುಟ ಏನಿದೆ, ಶಾಲು ಏನಿದೆ, ಅವೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಎಕ್ಸಾಕ್ಟ್ ಈ ಸ್ಪಾಟ್ನಲ್ಲೇ ಆಗಿರುವಂತಹ ಕಾಲ್ತುಳಿತ ಪ್ರಕರಣ ಕೇವಲ ಸುಮಾರು 50 ಮೀಟರ್ ಅಂತರದಲ್ಲೇ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣದಲ್ಲಿ 39 ಮಂದಿ ಅಧಿಕೃತವಾಗಿ ಈಗ 39 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಹಾಗೆ 115ಕ್ಕೂ ಹೆಚ್ಚಿನ ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ 51ಕ್ಕೂ ಹೆಚ್ಚಿನ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ICUನಲ್ಲಿ ಈಗ ಟ್ರೀಟ್ಮೆಂಟನ್ನು ಪಡಿತಾ ಇರುವಂಥದ್ದು. ಕರೂರಿನ ಆಸ್ಪತ್ರೆಗಳೇನಿದ್ದಾವೆ ಅಂದರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಹಾಗೆ ಯಾವೆಲ್ಲ ಆಸ್ಪತ್ರೆಗಳಿದ್ದಾವೋ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈಗ ಕರೂರಿನ ವಿಜಯ ಚುನಾವಣಾ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ ಏನಾಯಿತು ಅದರ ಗಾಯಾಳುಗಳೇ ಇದ್ದಾರೆ ಅನ್ನುವಂಥದ್ದು ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈಗ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಇದು ಸದ್ಯದ ಪರಿಸ್ಥಿತಿ ಕರೂರದ್ದು. ಜನ ಅಂತೂ ನಮ್ಮ ಊರಲ್ಲಿ ಈ ರೀತಿಯಾದಂಥ ಒಂದು ದುರ್ಘಟನೆ ಆಯ್ತಾ ಅನ್ನೋ ಥರದ ಇದರಲ್ಲಿ ಆ ಶಾಕಲ್ಲೇ ಇನ್ನೂ ಕೂಡ ಇದ್ದಾರೆ. ಈ ಸ್ಪಾಟ್ ಏನಿದೆ, ಈ ಸ್ಪಾಟ್ ಅಂದರೆ ವಿಜಯ್ ಬರೋದಕ್ಕೂ ಮೊದಲು ಈ ಸ್ಪಾಟ್ನಲ್ಲಿ ಏನು ಸ್ಪೀಕರ್ಗಳನ್ನು ಹಾಕಿ ಇಲ್ಲಿ ಜನರನ್ನು ಉರಿದುಂಬಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಇಲ್ಲೆಲ್ಲ ಕೂಡ ಅಂದರೆ ವಿಜಯ್ ಬರೋದಕ್ಕೆ ಮೊದಲೇ ಸುಮಾರು 5-6 ಗಂಟೆಗಳ ಮೊದಲೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ರು. ಆ ಶೀಟ್ಗಳನ್ನೇನು ನೋಡ್ತಾ ಇದ್ದೀರಿ ಕಾವ್ಯ, ಆ ಶೀಟ್ಗಳ ಮೇಲೆ ಮಹಿಳೆಯರು ಹಾಗೆ ಮಕ್ಕಳು ಎಲ್ಲರೂ ಕೂಡ ಆ ಶೀಟ್ಗಳ ಮೇಲೆ ನಿಂತಿದ್ರು. ಅವರೆಲ್ಲರೂ ಕೂಡ ಅಂದರೆ
ವಿಜಯ್ ನೋಡಲೇಬೇಕು ಅನ್ನೋ ಥರದ ವಿಚಾರಕ್ಕೆ ಸಂಬಂಧ ನೋಡಲೇಬೇಕು ಅಂತ ಬೇರೆ ಬೇರೆ ಊರುಗಳಿಂದ ಕೂಡ ಬಂದಿದ್ರು. ಈ ವಿಧಾನಸಭಾ ಕ್ಷೇತ್ರ ಏನಿದೆ, ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದಲೂ ಕೂಡ ಜನ ವಿಜಯರನ್ನ ನೋಡೋದಕ್ಕೆ ಬಂದಿದ್ರು. ಜೊತೆಗೆ ಇಲ್ಲಿಂದ ಸುಮಾರು ಒಂದು 45 ಕಿಲೋಮೀಟರಿಂದಲೂ ಕೂಡ ವಿಜಯರನ್ನ ಫಾಲೋ ಮಾಡಿಕೊಂಡು ಜನ ಬರೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಡೆದಿದ್ದಂಥ ಜನರ ಸಂಖ್ಯೆಯೇ ಅಪಾರ ಆಗಿತ್ತು, ಸಾವಿರಾರು ಸಂಖ್ಯೆಯಲ್ಲಿತ್ತು. ಅದರ ಜೊತೆಗೆ ವಿಜಯರನ್ನ ಫಾಲೋ ಮಾಡಿಕೊಂಡು ವಿಜಯರನ್ನ ನೋಡಬೇಕು ಅಂತ 45 ಕಿಲೋಮೀಟರ್ನಿಂದಲೂ ಕೂಡ ಜನ ಇಲ್ಲಿ ಬರೋದಕ್ಕೆ ಶುರು ಮಾಡಿದ್ರು. ಆ ಜನ ಮತ್ತೆ ಇಲ್ಲಿ ಸೇರಿದಂಥ ಕ್ರೌಡು ವಿಪರೀತ ಆಗಿತ್ತು. ಅಂದರೆ ಈ ರಸ್ತೆಯನ್ನು ಗಮನಿಸಬಹುದು ನೀವು, ಇದು ಕರೂರಿನ ಈ ರೋಡ್ ರಸ್ತೆ ಅಂತ. ಈ ಸಣ್ಣ ರಸ್ತೆಯಲ್ಲಿ ಅಂದರೆ 2 ವೇ ರಸ್ತೆ ಇದು. ಈ ರಸ್ತೆಯಲ್ಲಿ ರ್ಯಾಲಿಗೆ ಅದು ಹೇಗೆ ಅವಕಾಶವನ್ನು ಕೊಟ್ಟರೋ ಗೊತ್ತಿಲ್ಲ. ಅದು ಕೂಡ ಈ ಮಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಅಭಿಮಾನಿಗಳು ಸೇರ್ತಾರೆ ಅಂತ ಗೊತ್ತಿದ್ರು. ಯಾಕೆ ಯಾವ ರೀತಿಯಾಗಿ ಪರ್ಮಿಷನ್ ಕೊಟ್ಟರು, ಹೇಗೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡೋದಕ್ಕಾಗುತ್ತೆ ಈ ರಸ್ತೆಗಳಲ್ಲಿ ಅಂತ ಅಷ್ಟು ಕಿರಿದಾದಂಥ ರಸ್ತೆಗಳಿದೆ ಇಲ್ಲಿ. ಇಂಥ ಜಾಗದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಜೊತೆಗೆ 5-6 ಗಂಟೆಗಳು ತಡವಾಗಿ ವಿಜಯ್ ಬಂದಿದ್ದು. ಜೊತೆಗೆ 45 ಕಿಲೋಮೀಟರ್ನಿಂದಲೂ ಕೂಡ ವಿಜಯರನ್ನ ನೋಡಬೇಕು ಅಂತ ಜನ ಅವರ ಹಿಂದೆನೇ, ಅಂದರೆ ಅವರ ವೆಹಿಕಲ್ ಏನು ಬಂತು, ಅವ್ರ ಕಾರ್ ಏನು ಬಂತು, ಆ ಸಂದರ್ಭದಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಾರೆ. ಈ ಎಕ್ಸಾಕ್ಟ್ ಸ್ಪಾಟ್ನಲ್ಲಿ ವಿಜಯರ ರ್ಯಾಲಿಯ ಬಸ್ ಏನಿದೆ ಅದು ನಿಂತಿರುತ್ತೆ. ಈ ಕಿರಿದಾದಂಥ ಜಾಗದಲ್ಲಿ ನಿಂತಿರುತ್ತೆ. ಅವರನ್ನು ನೋಡಲೇಬೇಕು ಅಂತ ಜನ ಕೂಡ ಮುಗಿಬೀಳ್ತಾರೆ. ಏನು ಈ ಮರ ಏನಿದೆ, ಮರಗಳಾಗಿರಬಹುದು, ಹಾಗೆ ಯಾವೆಲ್ಲ ಶೀಟ್ಗಳು ಸಿಗ್ತವೆ ಅಂದರೆ ಈ ಅಂಗಡಿ ಮುಂಭಾಗದಲ್ಲಿ ಹಾಕಿರುವಂಥ ಶೀಟ್ಗಳು, ಅಂದರೆ ಆ ಶೀಟ್ಗಳ ಮೇಲೂ ಕೂಡ ಜನ ನಿಂತಿರ್ತಾರೆ. ಅವರೆಲ್ಲರೂ ಕೂಡ ಏಕಾಏಕಿ, ಅಂದರೆ ಯಾವಾಗ ಒಂದು ರೀತಿ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಒಂದು ರೀತಿ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಕೆಲವು ಕಡೆ. ಇವೆಲ್ಲದರಿಂದ ಕೂಡ ಜನ ಒಂದು ರೀತಿ ಭೀತಿಗೆ ಒಳಗಾಗ್ತಾರೆ. ಭೀತಿಗೆ ಒಳಗಾಗಿ ಏಕಾಏಕಿ ನೂಕುನುಗ್ಗಲು ಶುರುವಾಗುತ್ತೆ. ಹಾಗೆ ಆ ಶೀಟ್ಗಳೇನಿದ್ದಾವೆ, ಮರ ಏನಿದೆ, ಅಲ್ಲಿಂದ ಏಕಾಏಕಿ ನೂರಾರು ಸಂಖ್ಯೆಯಲ್ಲಿ ಜನ ಬೀಳೋದಕ್ಕೆ ಶುರುವಾಗ್ತಾರೆ. ಅದು ಹೆಚ್ಚಾಗಿ ಮೇಲೆ, ಅಂದರೆ ನಾವು ಸೇಫ್ ಆಗಿರ್ತೀವಿ ಅನ್ನೋಂಥ ಕಾರಣಕ್ಕೆ ಆ ಮರ ಆಗಿರ್ಬೋದು, ಆ ಶೀಟ್ಗಳ ಮೇಲೆ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಾಗಿ ಇರ್ತಾರೆ. ಅವರೆಲ್ಲರೂ ಕೂಡ ಏಕಾಏಕಿ ಅಲ್ಲಿ ಜಾರಿ ಬಿದ್ದಂಥ ಸಂದರ್ಭದಲ್ಲಿ ಈ ಕ್ರೌಡ್ ಏನಿತ್ತು, ಆ ಕ್ರೌಡ್ ಅವರ ಮೇಲೆ ಅಂದರೆ ತುಳಿದಾಡಿರುವಂಥದ್ದು. ಆಗ ಆಗಿರುವಂಥ ಕಾಲ್ತುಳಿತ ಪ್ರಕರಣ. ಎರಡೇ ಜಾಗ ಕಾವ್ಯ. ಈ ಸ್ಥಳ ಏನು ಕಾಣ್ತಾ ಇದ್ದೀರಿ, ಈ ಮರ ಇರುವಂಥ ಸ್ಥಳ, ಅಂದರೆ ಈ ಕ್ರೈಮ್ ಟೇಪನ್ನು ಪೊಲೀಸರು ಈಗಾಗಲೇ ಹಾಕಿದ್ದಾರೆ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಈ ಎರಡೇ ಸ್ಪಾಟ್ನಲ್ಲಿ 39 ಮಂದಿ ದಾರುಣವಾಗಿ ಸಾವನ್ನಪ್ತಾರೆ. ಅದರಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸಂಖ್ಯೆನೇ ಹೆಚ್ಚಾಗಿರುವಂಥದ್ದು ಈ ಸ್ಪಾಟು. ಈ ಸ್ಪಾಟು ಮತ್ತು ಇದರ ಎದುರುಗಡೆಯ ರಸ್ತೆಯ ಇನ್ನೊಂದು ಸ್ಪಾಟ್ನಲ್ಲಿ ಅಲ್ಲಿ ಕಾಲ್ತುಳಿತ, ಎರಡೇ ಸ್ಪಾಟ್ನಲ್ಲಿ ಆಗಿರುವಂಥ ಕಾಲ್ತುಳಿತ ಪ್ರಕರಣ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕರೂರಿನ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈಗ ಈ ಕಾಲ್ತುಳಿತ ಪ್ರಕರಣದಲ್ಲಿ ಗಾಯಗೊಂಡಂತ ಗಾಯಾಳುಗಳೇ ಈಗ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇರುವಂತ ದುಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕಾವ್ಯ, ಒಟ್ಟಾರೆಯಾಗಿ ಒಂದೊಂದು ದೃಶ್ಯವೂ ಕೂಡ ಹೃದಯ ವಿದ್ರಾವಕವಾಗಿದ್ದು, ಆಸ್ಪತ್ರೆಯಲ್ಲಿ ಒಂದ್ ಕಡೆ ಕುಟುಂಬಸ್ಥರ ರೋದನೆ ಮನ ಕಲಕುವಂತಹ ಪರಿಸ್ಥಿತಿ ಉಂಟಾಗಿದ್ದು, ತಮಿಳುನಾಡಿನ ಕರೂರಿನಲ್ಲಿ ವಿಜಯ್ ರ್ಯಾಲಿಯಲ್ಲಿ ಈ ಘನಘೋರ ದುರಂತ ಸಂಭವಿಸಿದೆ.